ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 FE ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ಸೊ ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ ಒಂದು 50,000 to 55,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಸ್ಯಾಮ್ಸಂಗ್ ಅವರು ಈ FE ಸೀರೀಸ್ನಲ್ಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರ್ನ ಕೊಟ್ಟು ಸ್ವಲ್ಪ ಕಡಿಮೆ ದುಡ್ಡಿಗೆ ಲಾಂಚ್ ಮಾಡ್ತಾರೆ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲೊಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು USB Type-C ಇಂದ Type-C ಚಾರ್ಜಿಂಗ್ ಕೇಬಲ್, ಮತ್ತೊಂದು ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ಬೇರೆ ಯಾವ ಎಕ್ಸೆಸರೀಸು ಕೂಡ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನು ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಇದು 190 ಗ್ರಾಮ್ ವೇಟ್ ಇದೆ ಮತ್ತು 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟು ಮತ್ತು ಬ್ಯಾಕಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಯೂನಿಫಾರ್ಮ್ ಬೆಜಲ್ ಅಂತ ಅನ್ನಲ್ಲ, ಬಾಟಮ್ ಬೆಜಲ್ ಮೋಸ್ಟ್ಲಿ ಸ್ವಲ್ಪ ಜಾಸ್ತಿ ಇದೆ ಆಯಿತಾ. ಬಟ್ FE ಸೀರೀಸಿಗೆ ಕಂಪೇರ್ ಮಾಡಿಕೊಂಡ್ರೆ ಪ್ರೀವಿಯಸ್ ಇಯರಿಂದು ಪರವಾಗಿಲ್ಲ ಅಂತೀನಿ ಆಯಿತಾ. ಫ್ರಂಟಿಂದ ಚೆನ್ನಾಗಿ ಕಾಣುತ್ತೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಒಂದು ರೀತಿ ಮ್ಯಾಟ್ ಫಿನಿಶ್ ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ಒಂದು ಆ್ಯಂಗಲಿಂದ ಸ್ಮಡ್ಜಸ್ ಕಾಣುತ್ತೆ. ಕಲರು ಚೆನ್ನಾಗಿದೆ. ಟೋಟಲ್ 3 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತವೆ. ಒಂದು ಬ್ಲೂ, ಇನ್ನೊಂದು ನೇವಿ, ಇನ್ನೊಂದು ವೈಟ್. ಸೊ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಈ ಫೋನ್ನ ಹಿಂದೆ ಟೋಟಲ್ 3 ಕ್ಯಾಮ್ರಾ ಇದೆ, ಒಂದು ಸಿಂಗಲ್ LED ಫ್ಲ್ಯಾಶು ಮತ್ತು ಇದರಲ್ಲಿ ಆರ್ಮರ್ ಅಲ್ಯೂಮಿನಿಯಂ ಫ್ರೇಮ್ ನಮಗೆ ಸಿಗ್ತಾ ಇದೆ. ಸೊ ನಮಗೆ ಏನು ಗ್ಯಾಲಕ್ಸಿ S25 ಸೊ ಅದೇ ರೀತಿ ಲುಕ್ ಆಲ್ಮೋಸ್ಟ್ ಸಿಗ್ತಾ ಇದೆ. ಜೊತೆಗೆ ಈ ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಈ ಫೋನಲ್ಲಿ USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಂಪ್ರೆಸ್ ಮಾಡ್ತು. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಫ್ಲ್ಯಾಗ್ಶಿಪ್ ಲೆವೆಲ್ನ ಬಿಲ್ಡ್ನೇ ಕೊಟ್ಟಿದ್ದಾರೆ ಆಯಿತಾ. ಯೂನಿಫಾರ್ಮ್ ಬೆಜಲ್ ಎದ್ಬಿಟ್ಟಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.7 ಇಂಚಿಂದು ಫುಲ್ HD ಪ್ಲಸ್ ಡೈನಮಿಕ್ ಅಮೋಲೆಡ್ 2x ಡಿಸ್ಪ್ಲೇ ಇದೆ. LTPO ಡಿಸ್ಪ್ಲೇ ಆಯಿತಾ. ಅವಶ್ಯಕತೆ ಇರೋ ಟೈಮಲ್ಲಿ 1 ಹರ್ಟ್ಸಿಂದ 120 ಹರ್ಟ್ಸ್ ತನಕ ರಿಫ್ರೆಶ್ ರೇಟನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ಹೆವಿ ಬ್ರೈಟ್ ಆಗಿದೆ. 1900 ನಿಟ್ಸ್ನ ಪೀಕ್ ಬ್ರೈಟ್ನೆಸ್. HDR10+ ಸಪೋರ್ಟ್ ಮಾಡುತ್ತೆ. ವಿಷನ್ ಬೂಸ್ಟರ್ ಸಹ ಇದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಡಿಸ್ಪ್ಲೇ ಅಂತ ಅಂತೀನಿ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 256GB ಸ್ಟೋರೇಜು, 8GB ರ್ಯಾಮು, 512GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, UFS 4.0 ಸ್ಟೋರೇಜು. ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ಯಾಮ್ಸಂಗ್ ಅವ್ರದ್ದೇ ಪ್ರೊಸೆಸರ್ ಇದೆ. Exynos 2400 ಪ್ರೊಸೆಸರ್, 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರೇ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಾಗೆ ಕ್ಲೋಸ್ ಟು 20 ಲಕ್ಷ ಬೆಂಚ್ ಮಾರ್ಕನ್ನು ಕೊಡ್ತಾ ಇದೆ ಆಯಿತಾ. ಸೊ ಸೂಪರ್ ವಿಷಯ. ಇದರಲ್ಲಿ ನಮಗೆ ಎಕ್ಲಿಪ್ಸ್ 940 GPU ಇದೆ. ಇದು ಕೂಡ ತುಂಬ ಪವರ್ಫುಲ್ ಆಗಿರುವಂಥ GPUನೇ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಒಂದು 9% ಆಯಿತು ಇದೆ, ಸ್ವಲ್ಪ ಜಾಸ್ತಿನೇ ಆಯಿತು. ಇನ್ನು ಟೆಂಪ್ರೇಚರ್ ವೇರಿಯೇಷನ್ನು ಮ್ಯಾಕ್ಸಿಮಮ್ 48 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು. ಇದು ತುಂಬ ನಾರ್ಮಲ್ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ಗಳಲ್ಲಿ. ಇನ್ನು ಗೇಮಿಂಗ್ ಟೆಸ್ಟನ್ನು ನಾವು ಮಾಡ್ದಂಗೆ BGMI ಟೆಸ್ಟ್ ಮಾಡಿದ್ವು ಆಯಿತಾ. ಮತ್ತು ಸ್ಯಾಮ್ಸಂಗ್ ಅವ್ರು ಹೇಳೋ ಪ್ರಕಾರ ಈ ಒಂದು ಫೋನಲ್ಲಿ ವರ್ಷ ವೇಪರ್ ಚೇಂಬರ್ನ 10% ದೊಡ್ಡದು ಮಾಡಿದಾರಂತೆ ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಲಿಕ್ವಿಡ್ ಥರ್ಮಲ್ ಮೆಟೀರಿಯಲ್ ಒಂದನ್ನು ಯೂಸ್ ಮಾಡಿದಾರಂತೆ ಈ ಡಿಸಿಪೇಷನ್ ಚೆನ್ನಾಗಿ ಆಗೋದಕ್ಕೆ. ನಾವು BGMIನಲ್ಲಿ ಗೇಮ್ ಆಡಬೇಕಾದ್ರೆ ಸ್ಮೂತಲ್ಲಿ ಬರೀ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಯ್ತು. ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು ಆಯಿತಾ. ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಯ್ತು. ಸೊ ಇದರಲ್ಲೂ ಕೂಡ ನಮಗೆ ಒಂದು ಲೆವೆಲ್ಗೆ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಓವರಾಲ್ ಪರ್ಫಾರ್ಮೆನ್ಸ್ ಯಾವುದೇ ತೊಂದರೆ ಇಲ್ಲ. ಅಷ್ಟೊಂದು ಫೋನ್ ಬಿಸಿ ಆಗುತ್ತೆ ಅಂತ ಕೂಡ ನಮಗೆಲ್ಲೂ ಕೂಡ ಅನ್ನಿಸ್ಲಿಲ್ಲ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಸೇಮ್ ಗ್ಯಾಲಕ್ಸಿ S25 ಏನು ಕ್ಯಾಮ್ರಾ ಇತ್ತು, ಸಿಮಿಲರ್ ಕ್ಯಾಮ್ರಾವನ್ನೇ
ಇದರಲ್ಲಿ ಹಾಕಿದ್ದಾರೆ. ಮೇನ್ ಸೆನ್ಸಾರ್ ಅಂತೂ ಸೇಮ್ S25 ಏನಿತ್ತು ಅದೇ ಕ್ಯಾಮ್ರಾ, 50 MP ಮೇನ್ ಸೆನ್ಸಾರು, f1.8 ಅಪರ್ಚರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಇನ್ನೊಂದು 8 MP ಟೆಲಿಫೋಟೋ ಕ್ಯಾಮ್ರಾ ಇದೆ, ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಸೊ ಇದು f2.4 ಅಪರ್ಚರ್ 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ ಆಯಿತಾ, ಸೂಪರ್ ವಿಷಯ. ಮತ್ತಿನ್ನೊಂದು 12 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ನನಗೆ ಮೇನ್ ಸೆನ್ಸಾರು ತುಂಬ ಇಂಪ್ರೆಸ್ ಮಾಡ್ತು. ಕ್ಲೋಸ್ಲಿ ಈ ಗ್ಯಾಲಕ್ಸಿ S25 ಕ್ಯಾಮ್ರಾ ಕ್ವಾಲಿಟಿ ಹೆಂಗೆ ಬರುತ್ತೋ ಆಲ್ಮೋಸ್ಟ್ ಅದೇ ರೀತಿ ಇದೆ ಆಯಿತಾ, ಆಲ್ಮೋಸ್ಟ್ ಅದೇ ರೀತಿ. ಈವನ್ ಲೋ ಲೈಟಲ್ಲೂ ಕೂಡ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸನ್ನು, ಒಳ್ಳೆಯ ಫೋಟೋಸನ್ನು ಕೊಡುತ್ತೆ ಅಂತ ಅನ್ನಿಸ್ತು ನನಗೆ. ಸೊ ಕ್ಯಾಮ್ರಾ ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಆಗ್ಬೋದು ನನ್ನ ಒಪಿನಿಯನ್ನು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 12 MP ಸೆಲ್ಫಿ ಕ್ಯಾಮ್ರಾ, ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ಫೇಸ್ ತುಂಬ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣೋ ರೀತಿ ಔಟ್ಪುಟ್ಟನ್ನು ಕೊಡುತ್ತೆ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಈ ಫೋನ ರೇರ್ ಕ್ಯಾಮ್ರಾ 8K 30 FPS ಅಥವಾ 4K 120 FPS ಕೂಡ ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ 4K 60 FPS ತನಕ ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ. ಎರಡು ಕೂಡ ತುಂಬ ಸ್ಟೇಬಲ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. 120 FPS ಸ್ಲೋ ಮೋಷನ್ ನಿಮಗೆ 4K ಸಿಗ್ತದೆ. ಸೊ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಮತ್ತು ಈ ಕ್ಯಾಮ್ರಾ ಅಪ್ಲಿಕೇಶನ್ ಒಳಗಡೆ ಕೆಲವೊಂದು ಲೈವ್ ಫಿಲ್ಟರ್ಗಳು ನಮಗೆ ಸಿಗ್ತವೆ. ಸೊ ನೀವು ಬೇಕಾದರೆ ಪ್ರೋ ಮೋಡಲ್ಲಿ ವಿಡಿಯೋ ರೆಕಾರ್ಡಿಂಗನ್ನು ಸಹ ಮಾಡ್ಬೋದು, ನೈಟ್ ಮೋಡ್ ಆಪ್ಷನ್ ಇದೆ, ಪೋರ್ಟ್ರೇಟ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು, ಡ್ಯುಯಲ್ ವಿಡಿಯೋ ರೆಕಾರ್ಡ್ ಮಾಡ್ಬೋದು, ಹೈಪರ್ ಲೂಪು, ಸ್ಲೋ ಮೋಷನ್ ರೀತಿ ಅನೇಕ ಆಪ್ಷನ್ಗಳು ನಮಗೆ ಸಿಗ್ತದೆ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ನಮಗೆ ಗ್ಯಾಲರಿ ಒಳಗಡೆ ಕೆಲವೊಂದು ಎಡಿಟಿಂಗ್ AI ಫೀಚರ್ಗಳು ಸಿಗ್ತಾ ಇದೆ. ಫೋಟೋ ಅಸಿಸ್ಟು, ಜನ್ರೇಟಿವ್ ಎಡಿಟನ್ನು ಮಾಡ್ಬೋದು, ಸ್ಕೆಚ್ ಟು ಇಮೇಜು, ಆಬ್ಜೆಕ್ಟನ್ನು ರಿಮೂವ್ ಮಾಡ್ಬೋದು, ಜನ್ರೇಟ್ ಮಾಡ್ಬೋದು, ಪೋರ್ಟ್ರೇಟ್ ಸ್ಟುಡಿಯೋ, ಡ್ರಾಯಿಂಗ್ ಅಸಿಸ್ಟ್ ಇದೆಲ್ಲದೂ ಕೂಡ ಸಿಗ್ತದೆ. ಜೊತೆಗೆ ಫಸ್ಟ್ ಟೈಮ್ FEನಲ್ಲಿ AI ಆಡಿಯೋ ಎರೇಸರ್ ಫೀಚರ್ ಬಂದಿದೆ ಆಯಿತಾ, ಸೂಪರ್ ವಿಷಯ. ಸೊ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ. ಇನ್ನು OSಗೆ ಬಂತು ಅಂತ ಅಂದರೆ ನಮಗೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 16 ಬೇಸ್ಡ್ One UI 8 ಸಿಗ್ತವೆ. ಸೂಪರ್ ಆಗಿದೆ OS, ತುಂಬ ಕ್ಲೀನ್ ಆಗಿದೆ, ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಹೆವಿ ಇಂಪ್ರೆಸಿವ್ OS. ಮತ್ತು ಅವ್ರು ಹೇಳೋ ಪ್ರಕಾರ ಈ ಫೋನ್ಗೆ 7 ವರ್ಷಗಳ OS ಅಪ್ಡೇಟು, 7 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ, ಬೆಂಕಿ ವಿಷಯ. ಇನ್ನು ಗ್ಯಾಲಕ್ಸಿ AI ಫೀಚರಿಗೆ ಬಂತು ಅಂದರೆ ಫ್ಲ್ಯಾಗ್ಶಿಪ್ S25 ಅಲ್ಟ್ರಾದಲ್ಲಿ ಎಲ್ಲ AI ಫೀಚರ್ ಇದೆ, ಪ್ರತಿಯೊಂದು ಕೂಡ ನಮಗೆ ಇದರಲ್ಲೂ ಕೂಡ ಸಿಗ್ತದೆ. ಕಾಲ್ ಅಸಿಸ್ಟು, ರೈಟಿಂಗ್ ಅಸಿಸ್ಟು, ಬ್ರೌಸಿಂಗ್ ಅಸಿಸ್ಟು, ಇಂಟರ್ಪ್ರಿಟರು, ನೋಟ್ ಅಸಿಸ್ಟು, AI ವಾಲ್ಪೇಪರ್ನ ಜನ್ರೇಟ್ ಮಾಡುವಂಥದ್ದು, ಗೂಗಲ್ ಜೆಮಿನಿ ಆಗಿರ್ಬೋದು, ಸರ್ಚ್ ಪ್ರತಿಯೊಂದು ಕೂಡ ನಿಮಗೆ ಈ ಒಂದು ಫೋನಲ್ಲೂ ಕೂಡ ಸಿಗ್ತಾ ಇದೆ. ಸೊ ಕ್ರೇಜಿ ವಿಷಯ. ಮತ್ತು ನೌ ಬ್ರೀಫ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇತ್ತೀಚೆಗೆ ಹೆಲ್ತ್ ಅಸಿಸ್ಟ್ ಅದು ಇದು ಏನೇನೋ ಕೆಲವೊಂದು ಹೊಸ ಅಪ್ಡೇಟ್ ಬಂತು, ಅದು ಕೂಡ ನಮಗೆ ಇದರಲ್ಲಿ ಸಿಗ್ತದೆ. ಜೊತೆಗೆ ನೀವೇನಾದರೂ ಈ ಫೋನ್ನ ಪರ್ಚೇಸ್ ಮಾಡಿದ್ರೆ ಗೂಗಲ್ AI ಪ್ರೋ ಸಬ್ಸ್ಕ್ರಿಪ್ಷನ್ನು 6 ತಿಂಗಳು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಒಂದು ತಿಂಗಳಿಗೇನೆ ಅದಕ್ಕೆ ₹1950 ಆಗುತ್ತೆ, ಅದನ್ನು 6 ತಿಂಗಳು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದೊಂದು ಪ್ಲಸ್ ಪಾಯಿಂಟ್ ಆಗಬಹುದು. OS ಸೂಪರ್ ಆಗಿದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕ್ ಇದೆ, ನಾಕ್ ಸೆಕ್ಯೂರಿಟಿ ಇದೆ, ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ FE ಸೀರೀಸ್ನಲ್ಲಿ ಇಲ್ಲಿಯವರೆಗೆ ಬಿಗ್ಗೆಸ್ಟ್ ಬ್ಯಾಟ್ರಿ ಇರುವಂಥ ಫೋನು. 4900 mAh ಕೆಪಾಸಿಟಿಯ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಇಲ್ಲ. ಒಟ್ಟಿನಲ್ಲಿ ಈ ಫೋನ್ 45 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ, 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. ಬರೀ 30 ನಿಮಿಷದಲ್ಲಿ ಈ ಫೋನು 65% ಚಾರ್ಜ್ ಆಗುತ್ತಂತೆ, ಸೂಪರ್ ವಿಷಯ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂದರೆ ಸ್ಟೀರಿಯೋ ಸ್ಪೀಕರ್ ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ, ಇಷ್ಟ ಆಯ್ತು ನನಗೆ. ಕನೆಕ್ಟಿವಿಟಿಗೆ ಬಂತು ಅಂದರೆ Wi-Fi 6E ನಮಗೆ ಸಿಗ್ತಾ ಇದೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಇದೆ. ಸೊ ಸ್ಯಾಮ್ಸಂಗ್ ವಾಲೆಟ್ ಮುಖಾಂತರ ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ. ಇನ್ನು ಕ್ಯಾರಿಯರ್ ಅಗ್ರಿಗೇಷನ್ ಇದೆ, ಅವಶ್ಯಕತೆ ಇರುವಂತೆಲ್ಲ ಸೆನ್ಸರ್ಸನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆಯ ಫ್ಲ್ಯಾಗ್ಶಿಪ್ ಫೋನ್ ಆಗಬಹುದು ಆಯಿತಾ. ನಂಗನ್ನಿಸ್ತಂಗೆ ಈ ಸಲ ಗ್ಯಾಲಕ್ಸಿ S25ಗೂ S25 FEಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಿಲ್ಲ. ತುಂಬ ಕ್ಲೋಸ್ ಇದೆ ಆಯಿತಾ, ತುಂಬ ಕ್ಲೋಸ್ ಇದೆ. ನನಗೆ ತುಂಬ ದೊಡ್ಡ ಬದಲಾವಣೆ ಅನಿಸಿದ್ದು ಫ್ರಂಟಲ್ಲಿರುವಂಥ ಬೆಸಲ್ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಇದೆ. ಸೊ ನೋಡೋಕ್ಕೆ S25 ರೀತಿಯೆಲ್ಲ ಇದೆ. ಸೊ ನೋಡಿ, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ನಿಮಗೆ ಈ ಬಡ್ಜೆಟ್ಟಲ್ಲಿ ಸ್ಯಾಮ್ಸಂಗಲ್ಲೇ ಬೇಕು, ಇದರಲ್ಲೇ ಪರ್ಚೇಸ್ ಮಾಡಬೇಕು ಅಂದ್ಕೊಂಡವರು ಒಂದು ಆಪ್ಷನ್ನಾಗಿ ಫೋನ್ನ ಇಟ್ಕೊಬೋದು. ಒಟ್ಟಿನಲ್ಲಿ ಚೆನ್ನಾಗಿದೆ ಆಯಿತಾ. ಹಂಗಂತ ಈ ಬೆಲೆಗೆ ಬೇರೆ ಯಾವುದು ಸಿಗೋಲ್ಲ, ಇದೇ ಬೆಸ್ಟು ಅಂತ ಕೂಡ ಅನ್ನಲ್ಲ ನಾನು ಆಯಿತಾ. ಒಟ್ಟೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಚೆನ್ನಾಗಿದೆ ಅಂತೀನಿ. ಇಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸ್ತು
ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.